ಸಾರಿಗೆ ನೌಕರರ ಮುಷ್ಕರ ನಡೆಯಲಿದೆ ಎಂಬ ವಿಚಾರ ಹೊರಬೀಳುತ್ತಿದ್ದಂತೆ ಜಿಲ್ಲಾಡಳಿತ ಮುಂಜಾಗ್ರತಾ ಕ್ರಮವಾಗಿ ಅಗತ್ಯ ಸಿದ್ಧತೆಗಳತ್ತ ಮುಖ ಮಾಡಿತ್ತು. ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಸೇರಿದಂತೆ ಇತರೆ ಸಂಬಂಧಿಸಿದ ಅಧಿಕಾರಿಗಳ ಸಭೆ ನಡೆಸಿದ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಮುಷ್ಕರದ ವೇಳೆ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಚರ್ಚೆ ನಡೆಸಿದ್ದರು. ಅಧಿಕಾರಿಗಳ ಸಭೆ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿಗಳು, ಜಿಲ್ಲೆಯಲ್ಲಿ ಮುಷ್ಕರದಿಂದ ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿರುವುದಾಗಿ ಹೇಳಿದರು. ಇದರಿಂದಾಗಿ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ಗಳು ರಸ್ತೆಗಿಳಿಯದಿದ್ದರೂ ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಖಾಸಗಿ ವಾಹನಗಳನ್ನು ಬಳಸಿಕೊಳ್ಳಲು ಜಿಲ್ಲಾಡಳಿತ ಪೂರ್ವಸಿದ್ಧತೆ ಮಾಡಿಕೊಂಡಿತ್ತು. ಆದರೆ ಇಂದು ಈ ಎಲ್ಲ ಸಿದ್ಧತೆಗಳು ತಲೆಕೆಳಗಾಗುವಂತೆ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ಗಳು ರಸ್ತೆಗಿಳಿಯುವ ಮೂಲಕ ಜಿಲ್ಲೆಯಲ್ಲಿ ಯಾವುದೇ ಸಮಸ್ಯೆ ಎದುರಾಗದಂತೆ ಆಯಿತು. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಸಾರಿಗೆ ಸಂಸ್ಥೆಗಳ ನೌಕರರ ಒಕ್ಕೂಟ ಕರೆ ನೀಡಿದ್ದ ಮುಷ್ಕರಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಕ್ಕಬಳ್ಳಾಪುರ, ಗೌರಿಬಿದನೂರು, ಚಿಂತಾಮಣಿ, ಶಿಡ್ಲಘಟ್ಟ 4 ಡಿಪೋಗಳ ವ್ಯಾಪ್ತಿಯಲ್ಲಿ 60% ನೌಕರರು ಕರ್ತವ್ಯಕ್ಕೆ ಹಾಜರಾಗಿ ಮುಷ್ಕರದಲ್ಲಿ ಭಾಗಿಯಾಗಿರಲಿಲ್ಲ. ಇದರಿಂದ ಎಂದಿನಂತೆ ಕೆಲ ಮಾರ್ಗಗಳ ಬಸ್ಸುಗಳು ಸಂಚಾರ ಆರಂಭಿಸಿದವು. ಚಿಕ್ಕಬಳ್ಳಾಪುರ ಬೆಂಗಳೂರು ಮಾರ್ಗದಲ್ಲಿ ಎಂದಿನಂತೆ ಬಸ್ಗಳು ಸಂಚರಿಸಿದವು. ಇದರಿಂದ ಬೆಂಗಳೂರಿಗೆ ಹೋಗುವ ಪ್ರಯಾಣಿಕರಿಗೆ ಯಾವುದೇ ಅಡಚಣೆ ಆಗಲಿಲ್ಲ. ಬಸ್ಸಸ್ ಇದೆ ಸರ್ ಇವತ್ತು, ಬಟ್ ರೆಗ್ಯುಲರ್ ಆಗಿ ಬಸ್ಸಸ್ ಇದೆ. ಬಟ್ ಇವತ್ತು ನೋಡಿದ್ರೆ ಈ ಬಸ್ಸಲ್ಲಿ ಜನ ಖಾಲಿ ಇದ್ದಾರೆ. ಸೊ ಆ್ಯಕ್ಚುಲಿ ಎಲ್ಲ ಬಸ್ಸಲ್ಲೂ ತುಂಬ ಜನ ರಶ್ ಇರ್ತಾರೆ, ಯಾಕಂದರೆ ಫ್ರೀ ಬಸ್ ಇರೋದ್ರಿಂದ. ಸೊ ಇವತ್ತು ಖಾಲಿ ಇದೆ, ಬಟ್ ನೋಡಬೇಕು ಹಿಂಗೆ ಅಂತ. ಸರ್ ಬಸ್ಸದೇನು ಸಮಸ್ಯೆ ಇಲ್ಲ, ಫ್ರೀ ಬಸ್ ಇದೆಯಲ್ಲ, ಸೊ ನಮಗೆಲ್ಲ ಓಡಾಡೋಕ್ಕೂ ಈಸಿ ಆಗುತ್ತೆ. ಸೊ ನಾವೆಲ್ಲಾದರೂ ಟ್ರಾವೆಲ್ ಮಾಡ್ಬೋದು, ಬಟ್ ಕಂಫರ್ಟಬಲ್ ಆಗಿದೆ BMTC, ಬಟ್ ಸೇಫ್ಟಿ ಕೂಡ ಇದೆಯಲ್ಲ ನಮಗೆ. ಸರ್ ಮುಷ್ಕರ ಅಂತ ಅಂತಿದ್ರು, ಬಟ್ ಏನೋ ಗೊತ್ತಿಲ್ಲ. ನಾನು ಬಸ್ಸಸ್ ಇಲ್ಲ ಅಂದ್ಕೊಂಡೇ ಬಂದೆ. ಆ್ಯಕ್ಚುಲಿ ರೆಗ್ಯುಲರಾಗಿ ನಾನು ಬಸ್ಸಲ್ಲಿ ಓಡಾಡಲ್ಲ. ಸೊ ಇವತ್ತು ನಾನು ಬಂದಿದ್ದೆ, ನಾನು ಇಲ್ಲ ಅಂದ್ಕೊಂಡೇ ಬಂದೆ. ಆ್ಯಕ್ಚುಲಿ ಬಸ್ ನೋಡಿದ್ರೆ ಖಾಲಿನೇ ಇದೆ. ನನಗೆ ಶಾಕ್ ಆಯಿತು. ಬಸ್ಸಸ್ ಸಮಸ್ಯೆ ಏನಿಲ್ಲ ಸರ್. ಆ್ಯಕ್ಚುಲಿ ಇವತ್ತಿರಲ್ಲ ಅಂದ್ಕೊಂಡು ನಾನು ಬಂದೆ, ಬಟ್ ಇವತ್ತಿದೆ. ನೆರೆಯ ಜಿಲ್ಲೆಗಳಾದ ಕೋಲಾರದಲ್ಲಿ ಬಸ್ಗಳು ರಸ್ತೆಗಿಳಿಯದ ಕಾರಣ ಕೋಲಾರ ಚಿಕ್ಕಬಳ್ಳಾಪುರ ಮಾರ್ಗದಲ್ಲಿ ಬಸ್ ವ್ಯತ್ಯಯ ಕಂಡುಬಂತು. ಇದರಿಂದ ಕೆಲ ಪ್ರಯಾಣಿಕರು ಪರದಾಡುವಂತಾಯಿತು. ಬಾಗೇಪಲ್ಲಿ ಡಿಪೋದಲ್ಲಿ ಅಧಿಕಾರಿಗಳ ಒತ್ತಾಯಕ್ಕೆ ಕರ್ತವ್ಯಕ್ಕೆ ಹಾಜರಾದರೂ ಬಸ್ಗಳನ್ನು ತಂದು ಕೆಎಸ್ಆರ್ಟಿಸಿ ನಿಲ್ದಾಣದಲ್ಲಿ ಪಾರ್ಕಿಂಗ್ ಮಾಡಿದ್ದರು. ನೌಕರರು ಮುಷ್ಕರಕ್ಕೆ ಬೆಂಬಲ ನೀಡಿ ಬಸ್ಗಳನ್ನು ರಸ್ತೆಗಿಳಿಸಲಿಲ್ಲ. ಇದರಿಂದ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸೇರಿ ದಿನವಹಿ ಬಸ್ ಪ್ರಯಾಣಿಕರು ಪರದಾಡುವಂತಾಯಿತು. ಕೆಲ ಪ್ರಯಾಣಿಕರು ಖಾಸಗಿ ಬಸ್ ಹಾಗೂ ಆಟೋಗಳ ಮೊರೆ ಹೋದರು. ಚಿಕ್ಕಬಳ್ಳಾಪುರ ಕೆಎಸ್ಆರ್ಟಿಸಿ ವಿಭಾಗದಲ್ಲಿ 612 ಬಸ್ಗಳಿದ್ದು 584 ಮಾರ್ಗಗಳಿವೆ. ಒಟ್ಟಾರೆಯಾಗಿ 60% ಮಾತ್ರ ಬಸ್ ಸಂಚಾರವಾಗಿದೆ. ಇವತ್ತು ನಮ್ಮ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಜಂಟಿ ಒಂದು ಕ್ರಿಯಾ ಸಮಿತಿ ಇದೆ, ಕಾರ್ಮಿಕ ಸಂಘಟನೆಗಳ ವತಿಯಿಂದ ಈ ವೇತನ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ಇವತ್ತಿನಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಒಂದು ಕರೆ ಕೊಟ್ಟಿದ್ದರು. ಆ ಕರೆ ಕೊಟ್ಟ ಮೇಲೆ ನಾವು ನಮ್ಮ ಎಲ್ಲ ಸಿಬ್ಬಂದಿಗಳಿಗೂ ಸಹ ಪಬ್ಲಿಕ್ಕಿಗೆ ತೊಂದರೆ ಆಗದಂತೆ ಬಂದು ಕೆಲಸ ಮಾಡಿ ಅಂತ ನಾವು ಎಲ್ರಿಗೂ ಸಹ ಮನವರಿಕೆ ಮಾಡಿದ್ದ. ಅದಕ್ಕೆ ಸಂಬಂಧಪಟ್ಟಂತೆ ಇದರ ಮಧ್ಯದಲ್ಲಿ ನಿನ್ನೆ ಹೈಕೋರ್ಟ್ನಲ್ಲಿ ಒಂದು PIA ಎಲ್ಲ ಹಾಕಿದ್ರಿಂದ ಅಲ್ಲೂ ಸಹ ಒಂದು ನಿರ್ದೇಶನ ಇತ್ತು, 1 ದಿನದ ಮಟ್ಟಿಗೆ ಈ ಮುಷ್ಕರನ ಮುಂದೂಡಬೇಕಂತ. ನಮ್ಮ ಸಿಬ್ಬಂದಿಗಳು ಹೈಕೋರ್ಟ್ನ ಒಂದು ನಿರ್ದೇಶನ ಮತ್ತು ಸಿಬ್ಬಂದಿ ನಮ್ಮ ಇದಕ್ಕೆ ಸಾರ್ವಜನಿಕ ತೊಂದರೆ ಆಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ವಿಭಾಗ ಸಿಬ್ಬಂದಿಗಳು ಎಲ್ಲರೂ ಸಹ ಕೆಲಸಕ್ಕೆ ಬಂದರು. ಬೆಳಿಗ್ಗೆ ಆಲ್ಮೋಸ್ಟ್ 11 ಗಂಟೆವರೆಗೂ ಸ್ವಲ್ಪ ಸಿಬ್ಬಂದಿಗಳು ಕೆಲಸಕ್ಕೆ ಬರೋದು ತಡ ಆಯಿತು. 11 ಗಂಟೆ ನಂತರ ಎಲ್ಲ ಘಟಕಗಳಲ್ಲೂ ಸಹ ಸಿಬ್ಬಂದಿಗಳು ಕೆಲಸಕ್ಕೆ ಬಂದರು. ಅಪ್ ಟು 11 ಗಂಟೆವರೆಗೂ ಸುಮಾರು ಒಂದು 30 ಶೆಡ್ಯೂಲ್ ಕ್ಯಾನ್ಸಲ್ ಆಗಿತ್ತು. 11 ಗಂಟೆ ನಂತರ ಎಲ್ಲರೂ ಅವ್ರವ್ರು ತಮ್ಮ ಕೆಲಸಕ್ಕೆ ಬಂದಿದ್ದರಿಂದ ನಮ್ಮಲ್ಲಿ ಯಾವುದೇ ಒಂದು ತೊಂದರೆ ಇಲ್ಲದಂಗೆ ಅನುಸೂಚಿಗಳು ಕಾರ್ಯಾಚರಣೆ ಆಯಿತು. ನಮ್ಮಲ್ಲಿ ಒಟ್ಟು 584 ರೂಟ್ಗಳಿದೆ. ಬಟ್ 418 ಒಂದು ದಿನಕ್ಕೆ ಗಾಡಿಗಳು ಡಿಪಾರ್ಚರ್ ಆಗಬೇಕು ಸಂಜೆವರೆಗೂ. ಇವತ್ತು 418 ಡಿಪಾರ್ಚರು ಸಹ ಆಗಿದೆ ಸಾಯಂಕಾಲ 5 ಗಂಟೆವರೆಗೂ.
ಇಲ್ಲ, ಸಿಬ್ಬಂದಿ ಕೊರತೆ ಬೆಳಿಗ್ಗೆ ಸ್ವಲ್ಪ ಆಯಿತು, 11 ಗಂಟೆವರೆಗೂ ಸಿಬ್ಬಂದಿ ಕೊರತೆ ಆಯಿತು. 11 ಗಂಟೆ ನಂತರ ಸಿಬ್ಬಂದಿಗಳೆಲ್ಲರೂ ಸಹ ಅವ್ರವ್ರ ಕೆಲಸಕ್ಕೆ ಅವ್ರು ಬಂದರು. ಹಾಗಾಗಿ ಯಾವುದೇ ಕೊರತೆ ಆಗಲಿ. ಬಸ್ಗಳು ಇತ್ತು. ಸೊ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದರಿಂದ ಪಬ್ಲಿಕ್ಕು ಸ್ವಲ್ಪ ಬಸ್ ಸ್ಟ್ಯಾಂಡ್ಗಳಲ್ಲಿ ಕಡಿಮೆನೇ ಇದ್ದರು. ಆದರೂ ಸಹ ಪಬ್ಲಿಕ್ ಬರಲಿ ಬಿಡಲಿ, ನಮ್ಮ ವಾಹನಗಳು ನಾವೇನು ಕಾರ್ಯಾಚರಣೆ ಮಾಡಬೇಕಿತ್ತು ಆ ವಾಹನಗಳನ್ನ ಕಾರ್ಯಾಚರಣೆ ನಾವು ಮಾಡಿ. ಬೇರೆ ಬೇರೆ ತಾಲೂಕುಗಳು ಹೌದು, ಬೇರೆ ಅಂದರೆ ನಮಗೆ ಬಾಗೇಪಲ್ಲಿ ಮತ್ತು ಗೌರಿಬಿದನೂರಲ್ಲೇ ಹೆಚ್ಚಿಗೆ ಬೆಳಿಗ್ಗೆ 11 ಗಂಟೆವರೆಗೆ ಹೆಚ್ಚಿನ ತೊಂದರೆ ಆಗಿದ್ದು ಅಲ್ಲಿ. ಬಟ್ 11 ಗಂಟೆ ಮೇಲೆ ಬಾಗೇಪಲ್ಲಿ ಮತ್ತು ಗೌರಿಬಿದನೂರಲ್ಲೂ ಸಹ ಎಲ್ಲ ಸಿಬ್ಬಂದಿಗಳು ಕೆಲಸಕ್ಕೆ ಬಂದರು. ಹಾಗಾಗಿ ಅಲ್ಲಿನೂ ಸಹ 11 ಗಂಟೆಯ ನಂತರ ಎಲ್ಲ ಅನುಸೂಚಿಗಳು ಕಾರ್ಯಾಚರಣೆ ಆಗಿದೆ. ಇನ್ನು ಸಾರಿಗೆ ನೌಕರರ ಮುಷ್ಕರದ ಬಗ್ಗೆ ತಿಳಿಸಿದ್ದ ಬಹುತೇಕ ಪ್ರಯಾಣಿಕರು ಬಸ್ ನಿಲ್ದಾಣದತ್ತ ಮುಖ ಮಾಡಿರಲಿಲ್ಲ. ಬೆಂಗಳೂರು ಮಾರ್ಗ ಹೊರತುಪಡಿಸಿದರೆ ಬೇರೆ ಮಾರ್ಗದ ಬಸ್ಗಳು ಖಾಲಿಯಾಗಿದ್ದವು. ಇದರಿಂದ ಚಿಕ್ಕಬಳ್ಳಾಪುರ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಜನಸಂದಣಿ ಇಲ್ಲದೆ ಬಣಗೂಡುತ್ತಿತ್ತು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.